ಹೆಜ್ಜೆ, ಅವಳ ಒಂದೇ ಒಂದು ನಿರ್ಧಾರ, ಆ ಸುಂದರಿಯ ವರ್ತನೆ, ಆ ಕೋಮಲೆಯ ಮಾತು ಒಂದು ನಿಗೂಢ ಕಹಾನಿಗೆ ಟ್ವಿಸ್ಟ್ ಕೊಟ್ಟಿದೆ. ಅವಳ ಆ ನಿರ್ಧಾರಕ್ಕೆ ಸಮಾಧಿಯೊಳಗೆ ಶೋಧ ನಡೆದಿದೆ. ಸಮಾಧಿ ತೋಡಿ ಸಾಕ್ಷಿಗಾಗಿ ತಡಕಾಡಲಾಗ್ತಾ ಇದೆ. ಅವಳು ಮುಡಿಸಿದಂತಹ ಹೂವು ಕೊಲೆ ವಾಸನೆಯನ್ನ ಹೊತ್ತು ತಂದಿತ್ತು. ಇಷ್ಟಕ್ಕೂ ಏನಿದು ಆ ಹೆಣ್ಣಿನ ನಿಗೂಢ ಹೆಜ್ಜೆ? ಆಕೆ ತೆಗೆದುಕೊಂಡಿದ್ದ ನಿರ್ಧಾರವೇನು? ಸಮಾಧಿಯನ್ನ ಮತ್ತೆ ತೋಡಿ ಶೋಧ ಮಾಡ್ತಿರೋದ್ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ನಿಗೂಢ ಕಹಾನಿಯೇ ಕ್ರೈಮ್ ಡೈರಿ. ಮನೆಯಲ್ಲಿ ಮಕ್ಕಳು ಯಾರೂ ಇಲ್ಲ. ಎಲ್ಲಮ್ಮ ಹೋದ್ರು ಅಂದರೆ ನಮ್ಮ ಅಮ್ಮ ಮನೆಗೆ ಹೋಗಿದ್ದಾರೆ. ಏನಕ್ಕೆ ನೀನು ಒಬ್ಳು ಇರ್ತೀಯ ಅಂದರೆ ನಾನು ಒಬ್ಳೇ ಇರ್ತೀನಿ ಅಂದ್ಲು. ಸರಿ ಅಂತ ನಾವು ಸುಮ್ಮನೆ ಆದ್ವಿ. ಮಲ್ಕೊಂಡ್ಬಿಟ್ಟಿದ್ದಾರಂತೆ, ಎದ್ದಿಲ್ಲ ಅಂತ 5 o'clock ಇವಳು ಗೊತ್ತಾಗ್ಬಿಟ್ಟಿದೆ. 5 o'clockಗೆ ನಮ್ಗೆ ಕರೆದಿಲ್ಲ ಅವಳು. ಫಸ್ಟ್ ಅವ್ರ ಅಮ್ಮಗೆ ಅವ್ರ ಅಕ್ಕ ಕರೆದಿದ್ದಾಳೆ. ಏನಕ್ಕಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಅಂತ. ನಾವು ಇಲ್ಲೇ ಇದ್ದೀವಿ ಅಕ್ಕಪಕ್ಕ. ನಮ್ಮ ಮನೇಲಿ ಆಟೋ ಎಲ್ಲ ಇದೆ, ಕಾರ್ ಇದೆ, ಎಲ್ಲನೂ ಇದೆ. ನಮ್ಗೆ ಹೇಳಿಲ್ಲ ಒಂದು ಮಾತು. ನೀವೇನು ಕಾಡ್ಕೊಂತೀರ ಕಾಡ್ಕೊಳ್ಳಿ ಅಂತ ನಮ್ಗೆ ತುಂಬ ಇದು ಮಾಡಿದ್ರು. ಅವನು ಹಾಲೇ ಕುಡಿಯಲ್ಲಮ್ಮ. ಅವನು ಮನೆಯಲ್ಲಿ ಹಾಲೇ ಕುಡಿಯಲ್ಲ. ಅವನು ಏನು ಜ್ವರ ಬಂದ್ರೂ ಕುಡಿಯಲ್ಲ, ಏನೂ ಇಲ್ಲ. ಅವನು ಹಾಲು ಕುಡಿದ್ರೆ ನಮಗೆ ಸ್ವಲ್ಪ ಇದಾಯಿತು. ಏನಾದರೂ ಕೇಳಿರ್ಬೋದು, ಕೊಟ್ಟಿರ್ಬೋದು ಅಂತ. ಸರಿ ಅಂತ ನಾವು ಸುಮ್ಮನೆ ಆದ್ವಿ. ಆವಾಗ ನಮ್ಮ ಡೌಟ್ ಬಂತು, ಇವಳೇ ಏನೋ ಮಾಡಿ ನಮ್ಮ ಅಣ್ಣನಿಗೆ ಇದು ಮಾಡಿರೋದು. ಹಾಲು ಕುಡಿಯಲ್ಲ ಅವನು, ಏನೋ ಹಾಕಿ ಕೊಟ್ಟಿದ್ದಾಳೆ ಇವಳು, ನಮ್ಮ ಅಣ್ಣ ಈ ಥರ ಆಗಿರೋದು ಅಂತ ನಮ್ಮ ಡೌಟ್ ಬಂತು. ಅವಳ ಮೇಲೆ ಡೌಟು. ಏನೋ ನಡೀಬಾರ್ದು ನಡೆದಿದೆ. ನಾವಂತೂ ಸುಮ್ಮನೆ ಇರಲ್ಲ. ಕೋರ್ಟ್ಗೆ ಹೋಗ್ತೀವಿ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಅವಳನ್ನ ಮಾತ್ರ ಸುಮ್ಮನೆ ಬಿಡೋ ಮಾತೇ ಇಲ್ದ. ಆವತ್ತು ಸುಮ್ಮನೆ ಇದ್ವಿ, ಆವತ್ತು ತಲೆ ಕೆಡಿಸ್ಬಿಟ್ಲು. ಆವತ್ತು ನಮ್ಮನ್ನ ಯಾಮಾರಿಸ್ಬಿಟ್ಲು. ಸತ್ಯ ಸಮಾಧಿ ಆಗೋಗಿದೆ. ಸಮಾಧಿಯಾಗಿರೋ ಆ ಸತ್ಯ ಹೊರಬರಬೇಕಿದೆ. ಸತ್ಯ ಏನು ಅನ್ನೋದು ಗೊತ್ತಾಗ್ಲೇಬೇಕಿದೆ ಅಂತ ಇವರೆಲ್ಲ ರೊಚ್ಚಿಗೆದ್ದಿದ್ರು. ಇದೇ ಮನೆಯಲ್ಲಿ, ಇದೇ ರೂಮಿನಲ್ಲಿ ಆತ ಮಲಗ್ತಿದ್ದ. ಇದೇ ರೂಮಿನಲ್ಲಿ ಹೆಣವಾಗಿ ಹೋಗಿದ್ದ. ಇದೇ ರೂಮಿನಲ್ಲೇ ನಡೀಬಾರ್ದು ನಡೆದು ಹೋಗಿರೋದು ಅಂತ ಮಹಿಳೆಯರು ಎಲ್ಲವನ್ನೂ ಹೇಳ್ತಿದ್ರು. ಮಹಿಳೆಯರ ಪ್ರತಿ ಮಾತು, ಪ್ರತಿ ಆರೋಪ ಕೇಳಿ ಬೆಂಗಳೂರಿನ HAL ಏರ್ಪೋರ್ಟ್ನ 4ನೇ ಅಡ್ಡ ರಸ್ತೆಯ ಇಸ್ಲಾಂಪುರ ಏರಿಯಾ ದಂಗಾಗಿ ಹೋಗತ್ತೆ. ತರತರ ನಡುಗಿ ಹೋಗತ್ತೆ. ಅಯ್ಯೋ, ಆವತ್ತು ಇಷ್ಟೆಲ್ಲ ನಡೀತ. ಆವತ್ತು ನಮ್ಮ ಮುಂದೆಯೇ ಸತ್ಯ ಸಮಾಧಿ ಆಗೋಯ್ತ. ನಾವೇ ಮಣ್ಣು ಮಾಡಿ ಬಂದಿದ್ವಾ ಅಂತ ಎಲ್ಲರೂ ಮರುಗ್ತಾರೆ. ಅದೊಬ್ಬಳನ್ನ ಬೈದಾಡಿಕೊಳ್ಳೋಕೆ ಮುಂದಾಗ್ತಾರೆ. ಸಾವಿನ ಸತ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗಿತ್ತ ಅಂತ ಮಾತನಾಡ್ಕೊಂಡಿದ್ರು. ಹೀಗಾಗಿಯೇ ತಹಶೀಲ್ದಾರ್ ನೇತೃತ್ವದಲ್ಲಿ ಮತ್ತೆ ಶವ ಹೊರಗಡೆ ತೆಗೆಯುವ ಕೆಲಸ ನಡೆದಿತ್ತು. ಅಚ್ಚರಿ,
HALನ ಇಸ್ಲಾಂಪುರದ ಜನರಿಗೆ ಅಚ್ಚರಿಯಾಗಿತ್ತು. ಯಾಕಂದ್ರೆ ಕಳೆದ 6 ತಿಂಗಳ ಹಿಂದಿನ ಸಮಾಧಿಯನ್ನ ಮತ್ತೆ ತೋಡಲಾಗ್ತಿತ್ತು. ಸಮಾಧಿಯೊಳಗೆ ಸಿಕ್ಕಿರೋ ಮೂಳೆಗಳನ್ನ ಸಂಗ್ರಹ ಮಾಡಿಕೊಂಡು ಪೋಸ್ಟ್ ಮಾರ್ಟಂಗೆ ಕಳುಹಿಸಲಾಗಿತ್ತು. ಕೊಲೆ ನಡೆದಿದೆ ಅನ್ನೋ ವಿಷಯ ಏರಿಯಾ ತುಂಬಾ ಹಬ್ಬಿತ್ತು. ಅದು ಕೂಡ ಹೆಂಡತಿ ಮೇಲೆಯೇ ಇಲ್ದಿರೋ ಪ್ರತಿಯೊಬ್ಬರಿಗೂ ಡೌಟ್ ಬಂದಿತ್ತು. ಈತನೇ ನೋಡಿ ನಿಗೂಢವಾಗಿ ಸಾವಿನ ಮನೆ ಸೇರಿರೋ ವ್ಯಕ್ತಿ. ಈತನ ಸಮಾಧಿಯನ್ನೇ ಮತ್ತೆ ತೋಡ್ತಿರೋದು. ಈತನ ಸಾವಿನ ಸತ್ಯ ತಿಳಿಯೋಕೆ ಅಂತಲೇ ಎಲ್ಲರೂ ಸಿಡಿದೆದ್ದಿರೋದು. ಈತನ ಹೆಸರು ಇಮ್ತಿಯಾಜ್ ಪಾಷಾ ಅಂತ. ಇದೇ ಇಸ್ಲಾಂಪುರ್ ಏರಿಯಾದ 1ನೇ ಮಹಡಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ದ. ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯಾಗೇ ಇದ್ದ. ಆಟೋ ಓಡಿಸಿಕೊಂಡು ಜೀವನ ನಡೆಸ್ತಿದ್ರು ಕೂಡ ಹೆಂಡತಿಯನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಿದ್ದ. ತುಂಬಾನೇ ಶ್ರಮಜೀವಿ, ಗಟ್ಟಿಯಾಳು. ಹೀಗಿದ್ದವನು ಆವತ್ತೊಂದು ದಿನ ನಿಗೂಢವಾಗಿ ಸಾವಿನ ಮನೆ ಸೇರ್ಬಿಟ್ಟಿದ್ದಾನೆ. ಅಂತ್ಯಕ್ರಿಯೆಯು ನಡೆದೋಗಿತ್ತು. ಆ ಅಂತ್ಯಕ್ರಿಯೆ ನಡೆದು 6 ತಿಂಗಳ ಬಳಿಕ ಇಲ್ದೇನೋ ನಡೀಬಾರದು ನಡೆದಿದೆ. ಇಮ್ತಿಯಾಜ್ ಸಾವಿನಲ್ಲಿ ಏನೋ ನಿಗೂಢತೆಗಿದೆ. ಕೊಲೆಯ ವಾಸನೆ ಬರ್ತಿದೆ ಅಂತ ಗುಂಡಿ ತೋಡಿದ್ರು. ಎಲ್ಲರಿಗೂ ಹೆಂಡತಿ ಮೇಲೆಯೇ ಡೌಟು. ಇಮ್ತಿಯಾಜ್ ಕೊಲೆಯಾಗಿದ್ದಾನೆ, ಆತನ ಸಾವಿನಲ್ಲಿ ಡೌಟ್ ಇದೆ ಅನ್ನೋದು ಕೂಡ ಹೆಂಡತಿಯಿಂದಲೇ. ಹೆಂಡತಿಯ ನಿರ್ಧಾರಗಳು ಕೊಲೆಯಾಗಿದೆ ಅನ್ನೋ ಅನುಮಾನವನ್ನ ಹೊತ್ತು ತಂದಿದ್ವು. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದ ಇಮ್ತಿಯಾಜ್ನ ಮೃತದೇಹವನ್ನ ಹೊರತೆಗೆದು ಪೊಲೀಸರು ತನಿಖೆಗೆ ಇಳಿತಾರೆ. ಡೇಸ್ ಆದ್ಮೇಲೆ ಯಾರಿಗೂ ಹೇಳಿಲ್ಲ ಏನಿಲ್ಲ, ಮನೆ ಖಾಲಿ ಮಾಡ್ಕೊಂಡು ಅವ್ರ ಅಮ್ಮ ಮನೆಗೆ ಹೋಗ್ಬಿಟ್ಲು. ಅವ್ರ ಅಮ್ಮ ಮನೇಲಿ ಹೋಗ್ಬಿಟ್ಟು ಇವ್ರು ಹೂವು ಎಲ್ಲ ಈಗ ಬಂದಿದಾರಲ್ಲ, ಅವಾಗ ನಮ್ ಡೌಟ್ ಬಂತು, ಇವಳೇ ಏನೋ ಮಾಡಿ ನಮ್ಮ ಅಣ್ಣನ್ಗೆ ಇದ್ ಮಾಡಿರೋದು, ಹಾಲು ಕುಡಿಯಲ್ಲ ಅವನು ಏನೋ ಹಾಕಿ ಕೊಟ್ಟಿದ್ದಾಳೆ ಇವಳು, ನಮ್ಮ ಅಣ್ಣ ಈ ತರ ಆಗಿರೋದು ಅಂತ ನಮ್ ಡೌಟ್ ಬಂತು. ನಾವು ಕೇಸ್ ಮಾಡಿರೋದು ಅವಳ ಮೇಲೆ. ಅದಾಗಲೇ 6 ತಿಂಗಳು ಕಳೆದು ಹೋಗಿತ್ತು. ಇಮ್ತಿಯಾಜ್ ಈ ಏರಿಯಾದಲ್ಲಿ ವಾಸವಿದ್ದ. ಇಮ್ತಿಯಾಜ್ ಇದೇ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಸಂಸಾರ ನಡೆಸ್ತಿದ್ದ. ನಮ್ಮೊಂದಿಗೆ ಚೆನ್ನಾಗೇ ಮಾತನಾಡಿಕೊಂಡಿದ್ದ ಅನ್ನೋದನ್ನ ಅಕ್ಕಪಕ್ಕದ ನಿವಾಸಿಗಳು ಮರೆತು ಬಿಟ್ಟಿದ್ರು. ಕುಟುಂಬಸ್ಥರಂತೂ ಇಮ್ತಿಯಾಜ್ಗೆ ಇಷ್ಟು ಬೇಗ ಸಾವು ಬರಬಾರ್ದಿತ್ತು ಅಂತ ಕಣ್ಣೀರು ಸುರಿಸಿ ಸುಮ್ಮನಾಗ್ಬಿಟ್ಟಿದ್ರು. ಆದರೆ ಹೊರಗಿನ ಪ್ರಪಂಚದ ಮುಂದೆ ಅಮಾಯಕಿಯಂತೆ ಪೋಸ್ ಕೊಟ್ಕೊಂಡಿದ್ದ ಹೆಂಡತಿಯೇ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಾಳೆ. ಆಕೆಯ ಒಂದೇ ಒಂದು ನಿರ್ಧಾರಕ್ಕೆ ಸಮಾಧಿಯಾಗೋಗಿರೋ ಸತ್ಯವನ್ನ ಹೊರತೆಗೆಯೋ ಕೆಲಸ ನಡೆಯುತ್ತಿದೆ. ಇಷ್ಟಕ್ಕೂ ಆ ರಾತ್ರಿ ನಡೆದಿದ್ದೇನೋ? ಹೆಂಡತಿ ವಿರುದ್ಧವೇ ಇವರೆಲ್ಲ ರೊಚ್ಚಿಗೆದ್ದಿರೋದೇಕೆ? ಅಸಲಿಗೆ ಅಲ್ಲಾಗಿದ್ದೇನೋ? ಹೆಂಡತಿಯ ಆ ಒಂದು ನಿರ್ಧಾರ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಹಾಲು ಕುಡಿದು 3 ಗಂಟೆಯೊಳಗೆ ಗಂಡ ಸತ್ತಿದ್ ಹೇಗೆ? ಪೋಸ್ಟ್ ಮಾರ್ಟಮ್ ಮಾಡಿಸದೆ ಅಂತ್ಯಕ್ರಿಯೆ ಮಾಡಿದ್ದೇಕೆ? 6 ತಿಂಗಳ ಹಿಂದೆ ಆ ರಾತ್ರಿ ನಡೆದಿದ್ದೇನೋ? ಅದು 2025 ನವೆಂಬರ್ 27ನೇ ತಾರೀಕು ರಾತ್ರಿ ಸುಮಾರು 2:30 ಸಮಯ. ಈ ವೇಳೆ ಕೆಲಸಕ್ಕೆಂದು ಹೊರ ಹೋಗಿದ್ದಾಗಿ ಇಮ್ತಿಯಾಜ್ ಮನೆಗೆ ವಾಪಸಾಗಿದ್ದ. ಗಂಡ ಬರ್ತಿದ್ದಂತೆ ಹೆಂಡತಿ ಶಾಕ್ ಆಗಿದ್ಲು. ಈ ವೇಳೆ ಅಷ್ಟೊತ್ತಲ್ಲೇ ಗಂಡನಿಗೆ ಹಾಲು ಬಿಸಿ ಮಾಡಿಕೊಟ್ಟಿದ್ಲು. ಇದಾದ ಬಳಿಕ ಅದೇನಾಯ್ತೋ ಏನೋ, ಕೇವಲ 3 ಗಂಟೆಗಳಲ್ಲಿ ಇಮ್ತಿಯಾಜ್ ಹೆಣವಾಗಿ ಹೋಗಿದ್ದ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಆ ಲೇಡಿ ತನ್ನ ಕುಟುಂಬಸ್ಥರನ್ನ ಮನೆಗೆ ಕರೆಸಿದ್ಲು. ನನ್ನ ಗಂಡನಿಗೆ ಏನೋ ಆಗಿದೆ, ಎದ್ದೇಳ್ತಿಲ್ಲ, ಹೃದಯಾಘಾತ ಆಗಿದೆ ಅಂತ ಗೋಳಾಡಿದ್ಲು. ತಕ್ಷಣ ಆಂಬ್ಯುಲೆನ್ಸ್ ಕರೆಯಿಸಿಕೊಂಡು ಇಮ್ತಿಯಾಜ್ ನನ್ನ ಆಸ್ಪತ್ರೆಗೆ ಸಾಗಿಸ್ತಿದ್ರು. ಆದರೆ ದಾರಿ ಮಧ್ಯೆಯೇ ಒಂದು ಹೈ ಡ್ರಾಮಾ ನಡೆದಿದೆ. ಆದ್ಮೇಲೆ ಏನದು ಅನ್ನ ಏನು ಇಲ್ಲ, ಏನದು ಕೇಳಿದ್ನ ಏನು ಇಲ್ಲ, ಬಂದ ಮಲ್ಕೊಂಡ. ನಿನ್ಗೆ ಅವಾಜು ಬಂದಿಲ್ಲ? ಇಲ್ಲ, ನಂಗೆ ಏನಿಲ್ಲ, ನಾನು ಕೆಳಗಡೆ ಮಲ್ಕೊಂಡೆ, ಅವನ ಮೇಲೆ ಇದ್ದ.
ಸರಿ ಅಂತ ನೋಡಿದ್ರೆ ಅವ್ನು ಹೆಂಗಿದ್ದ ಹಂಗೆ ಇದು ಮಾಡಿದ್ರು, ಅವ್ರ ಕೈ ಸ್ವಲ್ಪ ಇದಾಗಿತ್ತು. ನಾವು ಎಲ್ಲ ನಮ್ಮ ಅಣ್ಣ ಎಲ್ಲ ಓಡ್ ಬಂದ್ವಿ, ಕರ್ಕೊಂಡೋದ್ವಿ ವೀನಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಅಲ್ಲಿ ಏನಂದ್ರು ಚೆಕಪ್ ಮಾಡಿಬಿಟ್ಟು ಅವ್ರ ಹೃದಯ ಇದಾಗ್ತಾ ಇದೆ, 5-10% 20% ಇದೆ, ಚಿಮಯಕ್ಕೆ ಕರ್ಕೊಂಡೋಗಿ ಅಂದ್ರು. ಸರಿ ಅಂತ ನಾವು ಚಿಮಯಕ್ಕೆ ಕರ್ಕೊಂಡೋಗಕ್ಕೆ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ವಿ. ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಿದ್ದ ಇಮ್ತಿಯಾಜ್ ಶವವಾಗಿ ವಾಪಸಾಗಿದ್ದ. ದಾರಿ ಮಧ್ಯೆಯೇ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆದಿತ್ತು. ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅಂತ ವಾಪಸ್ ಕರ್ಕೊಂಡು ಬಂದಿದ್ರು. ಆದರೆ ಪೋಸ್ಟ್ ಮಾರ್ಟಮ್ ಮಾಡದೆ ಯಾಕೆ ಕರ್ಕೊಂಡು ಬಂದ್ರು? ಆಸ್ಪತ್ರೆಗೆ ಹೋಗದೆ ಮನೆಗೆ ಬಂದಿದ್ ಯಾಕೆ? ಅಸಲಿಗೆ ಇಮ್ತಿಯಾಜ್ ಹೆಂಡತಿ ಮನೆಯವರು ಪೋಸ್ಟ್ ಮಾರ್ಟಮ್ ಬೇಡ ಅಂತ ಕಣ್ಣೀರು ಸುರಿಸ್ತಿರೋದೇಕೆ ಅನ್ನೋದು ಆವತ್ತೇ ಕುಟುಂಬಸ್ಥರಿಗೆ ಡೌಟ್ ಬಂದಿತ್ತು. ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಬಂದು, ಅವ್ರ ಅಮ್ಮ ಅವ್ರ ಅಕ್ಕ ಎಲ್ಲ ಬಂದು ಕರ್ಕೊಂಡು ಹೋಗ್ಬೇಡಿ, ಈಗ ಕರ್ಕೊಂಡು ಹೋದ್ರೆ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಚುಪ್ಕೆ ಕುಯ್ತಾರೆ, ಇದ್ ಮಾಡ್ತಾರೆ ಅದ್ ಮಾಡ್ತಾರೆ ಅಂತ ನಮ್ಮ ಮೈಂಡು ರಿಸ್ಪೆಕ್ಟ್ ಮಾಡ್ಬಿಟ್ರು ಅವರು. ಸರಿ ಅಂತ ನಾವು ಏನು ಓಕೆ ಇವ್ರು ದೊಡ್ಡವ್ರು ಹೇಳ್ತಾ ಇದಾರಲ್ಲ ನಾವು ಒಪ್ಕೊಳ್ಳೋಣ ಅಂತ ಕರ್ಕೊಂಡ್ ಬಂದ್ವಿ. ಒಳ್ಳೇದೇ ಮಾಡಿದ್ವಿ, ಎಲ್ಲ ಮಣ್ಗಿನ್ನೆಲ್ಲ ಆಯ್ತು, ಎಲ್ಲ ಕರೆಕ್ಟಾಗಿ ಆಯ್ತು. ಇಮ್ತಿಯಾಜ್ ಹಣೆ ಬರಹ ಇಷ್ಟೇಗಿರ್ಬೋದು. ಈತ ಹಾರ್ಟ್ ಅಟ್ಯಾಕ್ ನಿಂದಲೇ ಸತ್ತಿರಬಹುದು ಅಂತ ಎಲ್ರೂ ಅಂದ್ಕೋತಾರೆ. ನಂತರ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಅಂತ್ಯಕ್ರಿಯೆ ನೆರವೇರಿಸಿದ್ರು. ಹೀಗೆ ಅಂತ್ಯಕ್ರಿಯೆ ಮಾಡಿ 6 ತಿಂಗಳಾದ್ಮೇಲೆ ಕುಟುಂಬಸ್ಥರು HAL ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಇಮ್ತಿಯಾಜ್ನ ಸಾವಲ್ಲಿ ಏನೋ ರಹಸ್ಯ ಅಡಗಿದೆ, ಏನೋ ನಡಿಬಾರ್ದು ನಡೆದಿದೆ, ಹೆಂಡತಿಯ ಕೈವಾಡಾಗಿದೆ, ತನಿಖೆ ಮಾಡಿ ಪ್ಲೀಸ್ ಅಂತ ಬೇಡಿಕೊಂಡಿದ್ರು. ಆಗ ಹೆಂಡತಿಯ ಮೇಲೆ ಯಾಕೆ ಡೌಟ್ ಬಂತು? ಆಕೆ ಏನು ಮಾಡಿದ್ಲು ಅಂದಾಗ ಒಂದೊಂದೇ ವಿಷಯ ಹೊರಬಂದಿತ್ತು. ಒಂದೊಂದೇ ಪ್ರಶ್ನೆಗೂ ಒಂದೊಂದು ಡೌಟಿಗೂ ಲಿಂಕ್ ಆಗುತ್ತಾ ಹೋಗಿತ್ತು. ಗಂಡ ಸತ್ತು 5 ತಿಂಗಳಲ್ಲೇ ಮತ್ತೊಂದು ಮದುವೆಗೆ ಸಿದ್ಧತೆ. ಇಲ್ಲೇಗಿರೋದು ನೋಡಿ ಅಸಲಿ ಮ್ಯಾಟರ್. ಇಲ್ಲೇಗಿರೋದು ನೋಡಿ ಹೆಂಡತಿ ಮೇಲೆ ಕೇಳಿ ಬರ್ತಿರೋ ಹಸಿ ಬಿಸಿ ರಹಸ್ಯ. ಅದೇನಪ್ಪಾ ಅಂದ್ರೆ, ಗಂಡ ಸತ್ತು 40 ದಿನಗಳ ಬಳಿಕ ಇಮ್ತಿಯಾಜ್ನ ಹೆಂಡತಿ ಮನೆ ಖಾಲಿ ಮಾಡಿದ್ದು ಎಲ್ಲರಿಗೂ ಶಾಕ್ ಕೊಟ್ಟಿರ್ತಾಳೆ. ಗಂಡ ಸತ್ತು 5 ತಿಂಗಳಷ್ಟೇ ಆಗಿರೋದು, ಮಕ್ಕಳು ಕೂಡ ಆಗಿದ್ರು. ಇಂತಹ ಸಮಯದಲ್ಲಿ ಈಕೆ ಮತ್ತೊಂದು ಮದುವೆಗೆ ತಯಾರಾಗಿದ್ದಾಳೆ ಅನ್ನೋದು ಇಮ್ತಿಯಾಜ್ ಕುಟುಂಬಸ್ಥರಿಗೆ ಅನುಮಾನ ಹುಟ್ಟಿಸುತ್ತೆ. ಇವಳೆ ಗಂಡನನ್ನ ಯಾಕೆ ಕೊಲೆ ಮಾಡಿ ಹಾರ್ಟ್ ಅಟ್ಯಾಕ್ ಡ್ರಾಮಾ ಮಾಡಿರಬಾರ್ದು? ಮತ್ತೊಂದು ಮದುವೆ ಆಗೋಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ಲ. ಆವತ್ತು ಈಕೆ ಏನೇನ್ ಹೇಳಿದ್ಲು ಅಂತೆಲ್ಲ ರೀಕಾಲ್ ಮಾಡ್ಕೊಂಡು ನೋಡ್ತಾರೆ. ಆಗ್ಲೇ ನೋಡಿ ಇಮ್ತಿಯಾಜ್ ಹೆಂಡತಿ ಮೇಲೆ ಡೌಟ್ ಬಲವಾಗೋದು. ನಮ್ಗೆ ಏನ್ ಡೌಟ್ ಅಂದ್ರೆ ಇವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಆ ಅಪ್ಪನ ಜೊತೆನೆ ಮದ್ವೆ ಆಗ್ತೀನಿ ಅಂತ ನಮ್ಗೆ ಹೂವ ಇಕ್ಕಕ್ಕೆಲ್ಲ ಹೋಗಿದ್ರು ಅವರು. ಅವ್ರ ಪಬ್ಲಿಕ್ ಅವ್ರು ಏನ್ ಮಾಡಿದ್ರು, ಮೊಬೈಲಲ್ಲೆಲ್ಲ ಫೋಟೋ ಸಿಕ್ಕಿದ್ರು. ನಾವ್ ನೋಡಿದ ತಕ್ಷಣ ನಮ್ಗೆ ಡೌಟ್ ಬಂತು ಅವಾಗಿಂದ. ಈ ಅಮ್ಮ ಬೇರೆಯವ್ರು ಮಾಡ್ತಾ ಇದ್ರೆ ನಾವ್ ಏನ್ ಮಾಡ್ತಾ ಇದ್ದಿಲ್ಲ, ಇವಳು ಮನೆ ಪಕ್ಕನೇ ಇದ್ದು ಅದೇ ಕೆಲ್ಸದಲ್ಲಿ ಹೋಗ್ತಾ ಇದ್ಲ, ಆ ಅಪ್ಪನ್ಗೆ ಮದ್ವೆ ಆಗ್ತಾ ಇದ್ದಲ್ಲ, ಇವಳು ಏನೋ ಮಾಡಿದಲ್ಲ. ಪಕ್ಕದ ಮನೆಯ ನೆಂಟನ ಜೊತೆಗಿದ್ದ ನಂಟು. ಕಳೆದ 15 ವರ್ಷಗಳ ಹಿಂದೆ ಇಮ್ತಿಯಾಜ್ ಅದೊಬ್ಬಳು ಸುಂದರಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. 14 ವರ್ಷ ಯಾವುದೇ ತಂಟೆ ತಕರಾರು ಇಲ್ಲದೆ ಸಂಸಾರ ಸಾಗಿಸಿಕೊಂಡು ಬಂದಿದ್ರು. ಈ ನಡುವೆ ಮನೆಯಲ್ಲಿ ಕಷ್ಟ ಆಗಿದೆ ಅಂತ ಇಮ್ತಿಯಾಜ್ ಹೆಂಡತಿ ಕೆಲಸಕ್ಕೆ ಹೋಗ್ತಿದ್ಲು. ಒಂದಷ್ಟು ದಿನ ಸುಮ್ಮನಿದ್ದ ಇಮ್ತಿಯಾಜ್ ಕ್ಯಾತೆ ತೆಗೆದಿದ್ದ. ಕೆಲಸಕ್ಕೆ ಹೋಗ್ಬೇಡ ಅಂತ ಹೆಂಡತಿಗೆ ಹೇಳಿದ್ದ. ಆದರೆ ಆಕೆ ಮಾತ್ರ ಕೆಲಸಕ್ಕೆ ಹೋಗ್ತೀನಿ ಅಂತ ಹಠ ಹಿಡಿದಿದ್ಲು. ಹೀಗೆ ಯಾಕೆ ಇವಳು ಹಠ ಹಿಡಿತಿದ್ಲು ಅನ್ನೋದು ಆಗ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಈಗ ಗಂಡ ಸತ್ತ ಮೇಲೆ ಆಕೆಯ ನಿರ್ಧಾರ ಎಲ್ಲರಿಗೂ ಅನುಮಾನ ತರಿಸಿದೆ. ಅಂದರೆ ಈಕೆ ಕೆಲಸಕ್ಕೆ ಹೋಗ್ತಿದ್ದ ವ್ಯಕ್ತಿ ಹಾಗೂ ಪಕ್ಕದ ಮನೆಯ ವ್ಯಕ್ತಿಯೊಂದಿಗೆ ಮದುವೆಯಾಗಲು ಸಿದ್ಧಗೊಂಡಿದ್ಲು. ಗಂಡ ಸತ್ತು 5 ತಿಂಗಳ ಬಳಿಕ ಬೇರೊಬ್ಬನೊಂದಿಗೆ ಮತ್ತೊಂದು ಮದುವೆಗೆ ತಯಾರಿ ನಡೆಸಿದ್ಲು. ಹೀಗಾಗಿ ಇವಳು ಅವನಿಗಾಗಿಯೇ ಗಂಡನನ್ನ ಕೊಂದ್ಲ ಅನ್ನೋ ಡೌಟ್ ಕುಟುಂಬಸ್ಥರಿಗೆ ಬಂದಿತ್ತು. ಇಷ್ಟೇ ಅಲ್ಲ, ಇಮ್ತಿಯಾಜ್ ಅಂದು ಹಾಲು ಕುಡಿದು ಮಲಗಿದ್ದ ಅಂತ ಹೆಂಡತಿ ಹೇಳಿದ್ಲು. ಅಸಲಿಗೆ ಇಮ್ತಿಯಾಜ್ ಹಾಲು ಕುಡಿತಾಗಿರ್ಲಿಲ್ವಂತೆ. ಏನೇ ಆದ್ರೂ ಹಾಲು ಮಾತ್ರ ಸೇವಿಸ್ತಾಗಿರ್ಲಿಲ್ವಂತೆ. ಹೀಗಾಗಿ ಈಕೆ ಮತ್ತು ಬರುವ ಮಾತ್ರೆ ಹಾಕಿ ಕೊಲೆ ಮಾಡಿ ಡ್ರಾಮಾ ಮಾಡಿರಬಹುದು ಅನ್ನೋ ಪ್ರಶ್ನೆ ಗೆದ್ದಿದೆ. ಆ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಯಾವಾಗ ನೈಟು 3 ಗಂಟೆ ಮೇಲೆ ಅವ್ರ ಮನೇಲಿ ಸ್ವಲ್ಪ ಜಗಳ ತರ ಸೌಂಡ್ ಬಂತು. ನಮ್ಗೆ ನಾವೇನು ಹಸ್ಬೆಂಡ್ ವೈಫ್ ಅಲ್ಲ, ಏನಾದ್ರು ಇದ್ ಮಾಡ್ಕೊಂಡಿರ್ಬೋದು ಅಂತ ನಾವು ಸುಮ್ಮನೆ ಆದ್ವಿ. ನೋಡಿದ್ರೆ ಮಾರ್ನಿಂಗ್ ಈ ತರ ಆಯ್ತಲ್ಲ, ನಾವೇನ್ ಮಾಡಿದ್ವಿ ಸರಿ ಅಂತ ಸುಮ್ಮನೆ ಆದ್ವಿ. ಆದ್ಮೇಲೆ ನೋಡಿದ್ರೆ ಏನ್ ಕುಡ್ದ ಅವನು, ಏನ್ ತಿಂದ ಅಂದ್ರೆ ಏನು ತಿಂದಿಲ್ಲ, ಹಾಲು ಕೊಟ್ಟೆ ನಾನು ಅಂದ್ರು. ಹಾಲು ಕೊಟ್ರ? ಅವ್ನು ಹಾಲೇ ಕುಡಿಯಲ್ಲಮ್ಮ, ಅವನು ಮನೆಯಲ್ಲಿ ಹಾಲು ಕುಡಿಯಲ್ಲ ಅವನು.
ಏನು ಜ್ವರ ಬಂದ್ರೂ ಕುಡಿಯಲ್ಲ, ಏನೂ ಇಲ್ಲ. ಅವನು ಹಾಲು ಕುಡಿದ್ರೆ ನಮಗೆ ಸ್ವಲ್ಪ ಇದಾಯಿತು. ಇಮ್ತಿಯಾಜ್ ಸತ್ತಿದ್ದು ಹೇಗೆ? ಹಾರ್ಟ್ ಅಟ್ಯಾಕ್ ನಿಂದ ಸತ್ತಿದ್ನ ಅಥವಾ ಕೊಲೆ ಮಾಡಲಾಗಿತ್ತ? ಹೆಂಡತಿಯೇ ಏನಾದ್ರೂ ಮಾಡಿದ್ಲ ಅನ್ನೋ ಆಂಗಲ್ ನಲ್ಲದೆ HAL ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, ತಹಶೀಲ್ದಾರ್ ಆದೇಶದ ಮೇರೆಗೆ ಸಾವಿನ ಸತ್ಯ ಶೋಧ ಮಾಡಲಾಗ್ತಾಗಿದೆ. ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ.